ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕಣ್ ಕುಕ್ಕಾಕತ್ತಾವ ನೋಡ್ರಿ ಬಿಸಿಲಿಗೆ. ಅದಕ್ಕೆ ಗಿಡದ ಕಡೆ ನಿಂತಿದ್ದೆ. ನಾನು ನಾಷ್ಟ ಇನ್ನೂ ಮಾಡಿಲ್ಲ, ಇವಾಗ ಮಾಡ್ಬೇಕು. ಸೊ ಗುಡ್ ಮಾರ್ನಿಂಗ್ ಹೇಳ್ಬೇಕಂತೇಳಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಒಂದು ಕಡೆ ಹೋಗೋದೈತಿ. ಸೊ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ವಿಡಿಯೋನ ಎಂಡ್ವರೆಗೆ ನೋಡಿರಿ. ಇಷ್ಟ ಆಯ್ತಂದ್ರೆ ಲೈಕ್, ಕಾಮೆಂಟ, ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಒತ್ತಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಹೊರಗೆ ಬಂದರೆ ಈ ಥರ ವಾತಾವರಣ ಇರ್ತೈತೆ ನೋಡ್ರಿ. ಕೋಳಿ ಅಡ್ಡಾಡಕ್ಕೆ ಹೊಂಟೈತಿ. ನಮ್ಮ ನಾದಿನಿ ಕೋಳಿನ ಇದೆ, ಇನ್ನೂ ಭಾಳ ಇದ್ದು ಅಂತ ಎಲ್ಲ ಸತ್ತೋಗಿದಾವ. ಇದೊಂದೇ ಉಳ್ದೈತಿ. ಪಕ್ಷಿಗಳ ಸೌಂಡ್ ಕೂಡ ಕೇಳ್ಬೋದು. ನಮ್ಮ ಚಿನ್ನು ಬ್ರಷ್ ಮಾಡತ್ತ ನೋಡ್ರಿ. ಬೇಗ ಬೇಗ ಬ್ರಷ್ ಮಾಡ್ತೀನೋ, ಆಯ್ತೇನಿಲ್ಲ ಪುಟ? ಆಯ್ತೇನೆ ನೋಡ್ರಿ. ಬಾ, ಏಯ್ ಮಾಡ್ತೈತೆ. ಈಗ ಟೈಮ್ 9:30 ಆಗಿತ್ತು ನೋಡ್ರಿ. ನಾಷ್ಟಕ್ಕೆ ನಾನ್ ವೆಜ್ ಸಾಂಬಾರು ಮತ್ತು ದೋಸೆ ತಿನ್ನಾಕತ್ತೀವಿ. ನಡೀರಿ. ಫ್ರೆಂಡ್ಸ, ನಾವೀಗ ಹೊರಗೆ ಹೊಂಟಿದ್ದೀವಿ ನೋಡ್ರಿ. ಸೊ ಅದಕ್ಕೆ ಗಾಡಿ ತೊಗೊಂಡು ಬಂದೇವಿ, ಬಾಡ್ಗೆ ಗಾಡಿ ನೋಡ್ರಿ ಇದು. ಸೊ ಬ್ಯಾಗ್ ಒಳಗೆ ಬಟ್ಟೆ ಎಲ್ಲ ಇಟ್ಕೊಂಡೇವಿ, ನೋಡ್ಬೋದು. ಇದು ಸ್ಕೂಟಿ. ಆಮೇಲೆ ಇಲ್ಲೊಂದು ಐತ್ಲ, ಇದು ಮನೆಯೊಳಗಿಂದಿದ್ದು. ಇದೊಂದು ಬೈಕು, ಆಮೇಲೆ ಇದೊಂದು ಸ್ಕೂಟಿ ತೊಗೊಂಡು ಹೊಂಟೇವಿ. ಪೆಟ್ರೋಲ್ ಹಾಕ್ಸಕ್ಕೆ ನಿಂತಿದ್ದೆ ನೋಡ್ರಿ ಇಲ್ಲಿ. ಎರಡು ಬೈಕ್ಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಬೇಕಾ. ಚಿನ್ನು, ಚಿನ್ನು ಸುಮ್ಮನೆ ಕುತ್ಕೋ. ಓಯ್, ಗಾಡಿ ಮ್ಯಾಗ ಕುತ್ಕೋಗಪ್ಪ. ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನಾವು ಯಾವಾಗ ಹೋಗ್ತಾ ಇರೋದು ಬೀಚಿಗೆ ನೋಡ್ರಿ. ಇದು ಭಾಳ ದೂರ ಐತಿ ಮನೆಯಿಂದ. ಎಷ್ಟು ಅಂದ್ರೆ 2 ತಾಸು ಹಿಡಿತೈತಿ ಅಂತ ಅನ್ನತಾರ. ನೋಡ್ಬೇಕಾ. ಮೊನ್ನೆ ಕೋಲ್ವಾ ಬೀಚ್ಗೆ ಹೋಗಿದ್ವಿ, ಅದು ಮನೆಯಿಂದ ಬರೀ ಅರ್ಧ ಗಂಟೆ ಟೈಮ್ ಹಿಡಿದಿತ್ತು. ಇದು 2 ತಾಸು. ಸೊ ನಮ್ಮ ಚಿನ್ನು ಗಾಡಿ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಟ್ಟ ನೋಡ್ರಿ. ಬರೀ ಇಲ್ಲಿಂದನ ನಾವು ಸುತ್ತಮುತ್ತ ಕಾಣುವಂಥ ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ನೀರೊಡ್ಕಾಗೈತೆ ನೋಡ್ರಿ, ಭಾಳ ಬಿಸಿಲು ಐತಿ. ಅದಕ್ಕೆ ಇಲ್ಲಿ ಒಂದು ಕಡೆ ನಿಲ್ಸಿದ್ದೇವೆ ನೀರು ಕುಡಿಬೇಕಂತ ಹೇಳಿ. ಒಂದೇ ಬಾಟ್ಲಿ ತಂದೇವೆ, ಆಗ್ತಾ ಇಲ್ಲ ಗೊತ್ತಿಲ್ಲ. ಖಾಲಿ ಅದು ಅಂದರೆ ಮತ್ತೆ ಬೇರೆ ಕಡೆ ತೊಗೊಳೋದು. ಮೇಲೊಂದು ಏರೋಪ್ಲೇನ್ ಹೊಂಟೈತೆ ನೋಡ್ರಿ. ಅದನ್ನ ನೋಡಿ ನಮ್ಮ ಚೀರಾಕತ್ತಾನ. ಬರೀ ಬರೋ, ಕ್ಯಾಪ್ ಹಾಕೋ, ಬೇಕು ಕ್ಯಾಪ್ ಹಾಕೋ. ನೀರು ಕುಡಿದು ಮತ್ತೆ ಗಾಡಿ ಹತ್ತಿದ್ವಿ ನೋಡ್ರಿ. ನಾವು ಇಲ್ಲಿ ನೋಡ್ಬೋದಾ, ಮೇನ್ ರೋಡ್ ಮ್ಯಾಗ ಹೊಂಟಿದ್ದೇವೆ ನಾವು. ಕೆಳಗಡೆ ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲ ಗಿಡಗಳು ಮತ್ತು ನೀರು ನೋಡ್ರಿ. ನೀರು ನೋಡಿದ್ರಂತೂ ಭಯಾನ ಆಗ್ತೈತಿ ಆ್ಯಕ್ಚುಲಿ. ಯಾಕಂದ್ರೆ ನಡು ರೋಡ್ ಇರ್ತೈತಿ, ಆ ಕಡೆ ಈ ಕಡೆ ಎರಡೂ ಕಡೆನೂ ನೀರು ಇರ್ತದೆ. ಸೊ ನೇಚರ್ ಅಂತೂ ಸಖತ್ತಾಗಿರ್ತದೆ. ಬಟ್ ಈ ಗಿಡಗಳು ನೋಡಿದ್ರೆ ಫುಲ್ ಹಚ್ಚ ಹಸಿರಾಗಿರುವಂಥ ಗಿಡಗಳು ಭಾಳ ಅಂದ್ರೆ ಭಾಳ ಕೆಳಗದಾವ ನೋಡ್ರಿ. ಇವ ನೋಡ್ಬೋದು ನೀವು, ಡೀಪ್ ಅಂದ್ರೆ ಡೀಪ್ ಐತಿ ಇದು ಫುಲ್ ನೀರು ನೋಡ್ರಿ ಇಲ್ಲಿ. ನಮ್ಮ ಇಂಡಿಯಾ ಫ್ಲಾಗ್ ನೋಡ್ಬೋದ. ದೊಡ್ಡ ರೋಡ್ ಒಳಗೆ ನಡು ಹಾಕಿದಾರೆ ನೋಡ್ರಿ. ಈ ಥರನ ದೊಡ್ಡ ಫ್ಲಾಗ್ ನಮ್ಮ ಬೆಳಗಾವಿ ಒಳಗೂ ಐತಿ. ಕಿಲ್ಲಾ ಕೆರೆ ಐತಿ ನೋಡ್ರಿ, ಅಲ್ಲೇನ ಐತಿ. ಈ ರೋಡ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ.
ಫ್ರೆಂಡ್ಸ ಇಲ್ಲಿ ನೋಡ್ರಿ ಉಡುಪಿ ಶುದ್ಧ ಸಸ್ಯಾಹಾರಿ ಅಂತೇಳಿ ಬರ್ತಾರೆ. ನನಗಂತೂ ಭಾಳ ಖುಷಿ ಆಯ್ತು ಗೋವಾದ ಕನ್ನಡ ಬೋರ್ಡ್ ನೋಡಿ. ಇಲ್ಲಿ ಒಳಗಡೆ ಭಾಳಷ್ಟು ನೀರು ತೊಗೊಂಬರಕ್ಕೆ ಹೋಗಿದ್ದಾನ. ಯಾಕಂದ್ರೆ ನಮ್ಮ ಚಿನ್ನು ಭಾಳ ಅಳತಾನ ನೋಡ್ರಿ, ಫುಲ್ ಅಳಾಕತ್ತಾನ. ಅದಕ್ಕೆ ಚಲೋ ಅದಾವನ. ನಾವೀಗ ಹೋಗ್ತಾ ಇರೋದು ನಾರ್ತ್ ಗೋವಾ ಬೀಚ್ ನೋಡ್ರಿ. ಇಲ್ಲೊಂದು ಸ್ಟ್ಯಾಚ್ಯೂ ಐತಿ. ಸ್ಟ್ಯಾಚ್ಯೂದಿಂದ ರೈಟ್ ಸೈಡ್ ಹೋದ್ರೆ ಒಂದು ಬೀಚ್ ಬರ್ತೈತಿ, ಲೆಫ್ಟ್ ಅಂತ ಹೋದ್ರೆ ಬರ್ತೈತಿ. ಕೆಳಗಡೆ ಹೋದ್ರೆ ಲೆಫ್ಟ್ ಸೈಡ್ ಬಾಗಾ ಬೀಚ್ ಬರ್ತೈತಿ ನೋಡ್ರಿ. ಸೊ ಸ್ವಲ್ಪ ಮುಂದೆ ಹೋಗಿದ್ವಿ, ಇನ್ನೂ ಬೀಚ್ ಏನು ಹತ್ತಿರ ಇರಲಿಲ್ಲ. ಮತ್ತು ಬಾಗಾ ಬೀಚ್ ಬೇಡ, ಕಲ್ಲಂಗುಟ್ ಬೀಚ್ಗೆ ಹೋಗೋಣ ಅಂಥೇಳಿ ಯೂಟರ್ನ್ ತೊಗೊಂಡು ಹೊಂಟೇವಿ. ಆ್ಯಕ್ಚುಲಿ ನನಗೆ ಬಾಗಾ ಬೀಚ್ಗೆ ಹೋಗೋದಿತ್ತು, ಯಾಕಂದ್ರೆ ಅದು ನೋಡಿರಲಿಲ್ಲ. ಕಲ್ಲಂಗುಟ್ ಬೀಚ್ ನೋಡಿದ್ದೇವೆ ಅನ್ನತ್ತಿದ್ನಿ. ಆದರೂ ಕೂಡ ಬೇಡ, ಬಾಗಾ ಬೀಚ್ ಬೇಡ, ಕಲ್ಲಂಗುಟ್ ಬೀಚ್ಗೆ ಹೋಗೋಣ ಅನ್ನಕತ್ತಾರ ನಮ್ಮ ಹಸ್ಬೆಂಡ್ ಅವರ. ಅದು ಯಾವಾಗಂದ್ರೆ ನಮ್ಮ ಚಿನ್ನು ಸಣ್ಣ ಪಾಪು ಇದ್ದಾಗ ಹೋಗಿದ್ವಿ. ಸೊ ಇಲ್ಲಿ ನೋಡ್ಬೋದು ಬೀಚ್ ಹತ್ರ ಬಂದಂಗೆ ಫುಲ್ಲು ಅಂಗಡಿಗಳು ನೋಡ್ಬೋದು ನಾವು. ಆ ಕಡೆ ಈ ಕಡೆ ಫುಲ್ಲು ಫಾರಿನರ್ಸ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮತ್ತು ಬಿಸಿಲು ಭಾಳ ಇತ್ತು ನೋಡ್ರಿ, ಆದ್ರೂ ಕೂಡ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಫುಲ್ಲು ರಶ್ ಐತಿ. ಆ್ಯಕ್ಚುಲಿ ಬೇಸಿಗೆಗಾಲದಾಗನ ಜಾಸ್ತಿ ಜನ ಓಡಾಡೋದು ಬೀಚ್ಗದೆಲ್ಲ. ಇನ್ನೇನು ಬಂತ ನೋಡ್ರಿ ಬೀಚ್. ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ದಾಗನ ಫುಲ್ ಅಂಗಡಿಗಳು ನೋಡ್ಕೊತ ಹೋಗ್ಬೋದು ನಾವು. ಬೀಚ್ ಹತ್ರ ಐತೆ ಅಂದ ಕೂಡಲೇ ಅದು ವೈಬ್ಸ್ ಗೊತ್ತಾಗ್ತೈತೆ ನೋಡ್ರಿ. ಬೀಚ್ ಫೀಲ್ ಒಂಥರ ಇಲ್ಲಿಂದನೇ ಶುರು ಆಗಿಬಿಟ್ಟಿರ್ತೈತೆ ನಮಗೆ ಬೀಚ್ ಅಂತೇಳಿ. ಇನ್ನು ಬೀಚ್ ಕಡೆ ಹೋದ್ರಂತೂ ಫುಲ್ ಎಂಜಾಯ್ ಮಾಡ್ಬೋದಾ. ಬರ್ರಿ ಫ್ರೆಂಡ್ಸ ಹೋಗೋಣಂತ, ಫುಲ್ ಎಂಜಾಯ್ ಮಾಡೋಣಂತ. ನಾವು ಇವಾಗ ಬೀಚಿಗೆ ಹೋಗ್ಬೇಕಂತ ಹೇಳಿ ಇಲ್ಲಿ ಇದು ಬೈಕ್ ಪಾರ್ಕ್ ಮಾಡಿದೆ ನೋಡ್ರಿ. ಸೊ ಎಲ್ಲ ರೆಡಿಯಾಗಿ ಹೋಗ್ಬೇಕೀಗ. ರೆಡಿ ಅನ್ನಕ್ಕೆ ನಮ್ಮ ಡ್ರೆಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದೇವೆ ಎಲ್ಲರೂ. 70 ಕಿಲೋಮೀಟ್ರ್ ಬರೀ ಹಿಂಗೆ ಬಂದಲ್ಲ. ನನ್ನ ಕಾಲೆಲ್ಲ ಬೆಂಕಿಗೆ ತೆಗಿತೆ, ಕರ್ರಗಾಗ್ಬಿಟ್ಟದ ಕಾಲೆಲ್ಲ. ನಮ್ಮ ಚಿನ್ನ ನೋಡ್ಬೋದು ಇಲ್ಲಿ ನೋಡ್ರಿ, ಕಮ್ಮರ್ ದುಕ್ರ ಏನತ್ತಾನ್ರಿ ಅವ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಕ್ಕೆ ದುಡ್ಡು ತೊಗೊಳತ್ತಾರ ನೋಡ್ರಿ. ಸೊ ಅಲ್ಲಿ ಪೇ ಮಾಡತ್ತಾರ ನಮ್ಮ ಹಸ್ಬೆಂಡ್ ಅವ್ರು. ನೋಡ್ಬೋದು ಎಷ್ಟೊಂದು ಗಾಡಿಗಳೆಲ್ಲ ಅದಾವ ಇಲ್ಲಿ. ನಮ್ಮ ಚಿನ್ನ ಡ್ರೆಸ್ ಕಳದ್ ನೋಡ್ರಿ. ಇಲ್ಲಿ ಏನೋ ಡ್ರೆಸ್ ತೊಗೋತಾರ ಅಂತ ನೋಡ್ರಿ, ಇನ್ನರ್ ವೇರ್ ಅದು. ಅದಕ್ಕೆ ಹೊಂಟಾರ. ಅಂಗಡಿ ನೋಡ್ಬೋದು ಹೆಂಗೈತಿ. ಡ್ರೆಸ್ಸಸ್ ಎಲ್ಲ ಈ ಥರ ಹಾಕೊಂಡು ಹೋಗಬಹುದು ಅಂತ. ಇಲ್ಲಿ ನೋಡ್ಬೋದಾ, ಇದು 100 ರುಪೀಸ್ ನೋಡ್ರಿ. 100, ಇದು 150, ಇದು 250, ಈ ಥರ ಎಲ್ಲ. ಸರಿ ಕಿಟ್ಟು ಕಾಣತ್ತೆ ನಾನು. ಬೇಡಪ್ಪ, ನಂಗೆ ಇಷ್ಟ ಇಲ್ಲ ಅದು. ಇಲ್ಲಿ ಸ್ವಲ್ಪ ಏನೋ ಓಕೆ ಅದ ನೋಡಿ. ಓಕೆ ಅಲ್ಲ, You one size okay, 3 size okay, 15+ size. ತಗೋರ ಕಾ ಕೊಡ್ತಾನ ಅವ್ನು. ತೊಂದೆ ಎಷ್ಟಂತ ಇಲ್ಲಿ ಅದಾವ ನೋಡಿ ಹೊರಗಿನ ತೊಗೊಂಡು. ಓದು ಕಟ್ಟಾಗಿದ್ದು ನಮ್ಮ ಚಿನ್ನುಗೆ ಅದು ಉಸುಕೊಳಗೆ ಆಟ ಆಡೋದು ಬೇಕಾಗೈತೆ ಅಂತ ನೋಡ್ರಿ.
ಮೊನ್ನೆನೂ ಆಟ ಆಡಿದ್ದ, ಕೈಲಿ ಆಡಿದ್ದ. ಅದಕ್ಕೆ ಇವತ್ತು ನೋಡೋಣ ತೋರಿಸ್ತೀನ. ಏನಿದು ಯಾವ್ದು ತೊಗೊಂಡು? ಪಿಂಕ್ ಬೇಕಂತ ಹೌದಲ್ಲ? ಹಾಂ, ಪಿಂಕ್ ತಗೋ. ಇಲ್ಲ ಬ್ಲೂ ಕಲರ್ ತೊಗೋಬೇಕು. ಇಲ್ಲೊಂದು ಚಿನ್ನ ಅದಾವ. ಏನಂತ? ಸಣ್ಣ ಹುಡುಗರಿಗೆ ಬೀಚ್ ಕಡೆ ಆಡಕ್ಕಂತೇಳಿ ಒಂದು ಕಿಟ್ಟ ಸಿಗತ್ತಿತ್ತ. ಸೊ ನಮ್ಮ ಚಿನ್ನು ಬೇಕನ್ನತ್ತಿದ್ದ, ಅವ್ನಿಗೊಂದು ಕೊಡಿಸಿದ್ವಿ. ಅದನ್ನ ಫುಲ್ ಖುಷಿಪಟ್ಟ. ಆಮೇಲೆ ನನಗೆ ಕ್ಯಾಪ್ ಬೇಕಾಗಿತ್ತು ನೋಡ್ರಿ. ಎಲ್ಲರೂ ಹಾಕೊಂಡು ಅಡ್ಡಾಡತ್ತಿದ್ರು ಬೀಚ್ ಕಡೆ. ಸೊ ನನಗೂ ಬೇಕನ್ಸತ್ತಿತ್ತ, ನನ್ನ ಕಡೆ ಇರಲಿಲ್ಲ. ಅದಕ್ಕೆ ಅದನ್ನ ತೊಗೊಂಡೆ. ಚಲೋ ಕಾಣತತ್ತೀನಿ ಇಲ್ಲ ಅಂಥೇಳಿ ಕೇಳತ್ತಿದ್ದಿ ನಮ್ಮ ಹಸ್ಬೆಂಡ್ ಅವ್ರಿಗೆ. ಚಲೋ ಕಾಣತೈತಿ, ಮತ್ತು ಬಿಸಿಲು ಭಾಳ ಐತಿ, ತೊಗೊಂಡ್ಬಿಡನತ್ತಿದ್ರು. ಸೊ ಬಿಸಿಲಿಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕವರ್ ಆಗ್ಬೋದು, ಬಿಸಿಲು ಹತ್ತಂಗಿಲ್ಲ ಅಂಥೇಳಿ ಅದೊಂದು ತೊಗೊಂಡೆ ನೋಡ್ರಿ. ಇದಕ್ಕೆ 170 ಏನು 180 ರೂಪೀಸ್ ಕೊಟ್ವಿ. ಚಲೋ ಐತಿ. ಯಾರ್ಯಾರಿಗೆ ಏನೇನು ಬೇಕು ತೊಗೊಂಡ್ವಿ ನೋಡ್ರಿ. ಇವಾಗ ನಮ್ಮ ಚಿನ್ನು ಹಸ್ಬೆಂಡ್ ಅವ್ರದ್ದು ಎಲ್ಲರೂ ಮುಂದೆ ಹೊಂಟಾರ. ನಾನು ಒಬ್ಬಳ ಹಿಂದಿಯಿಂದ ವ್ಲಾಗ್ ಮಾಡ್ಕೊಂಡು ಹೊಂಟೇನೆ ನೋಡ್ರಿ. ನಂದಂತೂ ಫಿಕ್ಸ್ ಆಯಿತು ಕೆಲಸ. ಇವಾಗ ಏನಂದ್ರೆ ವ್ಲಾಗ್ ಮಾಡ್ಕೊಂಡು ಹೋಗೋದು. ನಿಮಗೋಸ್ಕರ ಎಲ್ಲ ತೋರಿಸ್ಕೊಂಡು ಹೋಗ್ತೇನೆ ನೋಡ್ರಿ. ನಾನಂತೂ ಕ್ಯಾಪ್ ಹಾಕ್ಕೊಂಡೇನು. ಸೊ ಹೆಂಗೋ ಒಂಥರ ವಿಚಿತ್ರ ಕಾಣತೈತಿ. ಸೊ ನೋಡ್ಬೋದು ಇಲ್ಲಿ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡು ವಿಡಿಯೋ ಮಾಡ್ಕೊಂಡು ಹೊಂಟೇನು ಮುಂದೆ. ಇವಾಗ ಹಿಂದೆ ಅವರೆಲ್ಲ ಬರಾಕತ್ತಾರ. ನಮ್ಮ ಚಿನ್ನು ಅಂತೂ ತಲೆನ ಕೆಟ್ಟೈತಿ ಈಗ ಅವಂಗೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡಬೇಕು ಅಂಥೇಳಿ. ಯಾಕಂದ್ರೆ ಫುಲ್ಲು ಜನ ಜನ ಜನ, ಎಲ್ಲಿ ನೋಡಿದ್ರೆ ಎಷ್ಟು ದೂರ ಐತೆ ನೋಡ್ರಿ ಬೀಚ್. ಇಲ್ಲಿಂದನ ಗೊತ್ತಾಗತೈತಿ. ಆ ಕಡೆ ಈ ಕಡೆ ಎಲ್ಲ ಓಡಾಡಕತ್ತಾನ ನಮ್ಮ ಚಿನ್ನು. ಈಗ ಇಲ್ಲಿ ಲಾಕ್ ರೂಮ್ಗೆ ಹೊಂಟಾರ ನೋಡ್ರಿ. ಯಾಕಂದ್ರೆ ನಮ್ದು ಬ್ಯಾಗ್ಸ್ ಅದು ಎಲ್ಲ ಇಡಾಕ್ಬೇಕಾಗ್ತೈತಿ. ಅದಕ್ಕೆ ಇನ್ನೂ ಒಂದು ಆಟ ಆಡೋದು ಹಿಡ್ಕೊಂಡು ಅಡ್ಡಾಡಕತ್ತಾನ. ಏನಾಯ್ತಾ? ಹಾಂ, ಲಾಕ್ ಆಗೈತಿ. ಪೇ ಟಾಯ್ಲೆಟ್, ಪೇ ರೂಮ್ಸ್. ಅಲ್ಲಿ ಮಟ್ಟ ಹೋಗಿ ಎಲ್ಲ ಅಡ್ಡಾಡಿದ್ವಿ ನೋಡ್ರಿ. ಬಟ್ ನಮ್ಗೆ ಬೇಡ ಅನ್ಸಕತ್ತಿತ್ತು. ಯಾಕಂದ್ರೆ ನಾನು ವ್ಲಾಗ್ ಒಂದು ಮಾಡೋದಿರ್ತೈತಿ, ಮತ್ತು ಫೋಟೋ ಶೂಟ್ ಅದು ಎಲ್ಲ ಮಾಡ್ಕೊಳ್ಳೋರು ಇದ್ವಿ. ನಾವು ಕ್ಯಾಮ್ರಾದು ಎಲ್ಲ ತೊಗೊಂಡು ಬಂದಿದ್ವಿ. ಮತ್ತು ಎಲ್ಲ ಬ್ಯಾಗ್ ಅದು ಹೋಗಿ ಅಲ್ಲಿ ಇಟ್ಟಾದ್ಮೇಲೆ ನಮಗೆ ಇಲ್ಲಿ ಆಟ ಆಡ್ಬೇಕಾದ್ರೆ ನಮ್ಗೆ ಮೆಮೊರಿಗೆ ಅಂಥೇಳಿ ವಿಡಿಯೋ ಮತ್ತು ಫೋಟೋದು ತಗೊಳ್ಬೇಕಾದ್ರೆ ಬೇಕಾಗ್ತೈತಿ. ಮತ್ತು ಇವೆಲ್ಲ ಅಲ್ಲೇ ಇಟ್ಟು ಬಂದ್ರೆ ಹೆಂಗೆ ಅಂಥೇಳಿ ಮತ್ತು ವಾಪಸ್ಸ ಬ್ಯಾಗ್ ತೊಗೊಂಡು ಬಂದ್ವಿ ನೋಡ್ರಿ. ಈ ಕಡೆ ನೋಡ್ಬೋದು ಫುಲ್ಲು ಉಸುಕು ಬಿಸಿಲಂತೂ. ಈ ಉಸುಕೊಳಗೆ ಅಡ್ಡಾಡಕತ್ರ ಕಾಲೆಲ್ಲ ಫುಲ್ಲು ಸುಟ್ಟು ಹೋಗ್ಬಿಡ್ತೈತಿ. ಚಪ್ಪಲ್ ಹಾಕೊಂಡ್ರೆ ಎಷ್ಟೆಲ್ಲ ತ್ರಾಸ ಆಗತ್ತಿತ್ತ. ಸೊ ಬರ್ರಿ ನೋಡೋಣ ಅಂತ ಇಲ್ಲಿ ಫುಲ್ಲು ಏನೇನು ಆಗ್ತೈತಿ ಅಂಥೇಳಿ. ಇವಾಗ ಸ್ವಲ್ಪ ಏನಾರ ಲೈಟಾಗಿ ತಿನ್ಕೊಂಡು ಬರ್ಬೇಕಂತೇಳಿ ಹೊಂಟೇವೆ ನೋಡ್ರಿ. ಅಲ್ಲಿ ಹೋದ ತಕ್ಷಣ ಬಿಡೋವಲ್ರನ ಎಲ್ಲರೂ ಹಂಗೆ ಬೋಟಿಂಗ್ ಬರ್ರಿ, ಅದಕ್ಕೆ ಬರ್ರಿ, ಇದಕ್ಕೆ ಬರ್ರಿ ಅಂತೇಳಿ ಬೆಣ್ಣೆ ಹತ್ಬಿಟ್ಟಾರ. ತಿನ್ಕೊಂಡು ಬರ್ತೇವೆ ಅಂದರೆ ಉಲ್ಟಿ ಬರ್ತೈತಿ, ಆಟ ಆಡಿ ಆಮೇಲೆ ಹೋಗ್ರಿ ಅನ್ನತ್ತಾರ. ಬಟ್ ನಮ್ಗೆ ಏನಾದ್ರು ತಿನ್ಬೇಕು ಅನ್ಸತೈತಿ. ಸೊ ಲೈಟಾಗಿ ಏನಾದ್ರು ತಿನ್ಕೊಂಡು ಆಮೇಲೆ ಬಂದು ಎಂಜಾಯ್ ಮಾಡೋಣಂತ. ಸೊ ನಮ್ಮ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡೇನ. ಸೊ ಬ್ಯಾಗ್ ನೋಡ್ರಿ ಪಾಪ ವಜ್ಜೆ ಆಗಿತ್ತು, ಎಲ್ಲನೂ ಅದ್ರಾಗ ಹಾಕಿದ್ದೀವಿ. ಮುಖ ಅಂತೂ ಫುಲ್ ಕರ್ಕಿಟ್ಟು, ಬೆಳಗಿದ್ದವರೆಲ್ಲ ಕರಿಕಿಟ್ಟ, ಕರ್ಗಿದ್ದವ್ರು ಇನ್ನೂ ಮತ್ತು ಆಫ್ರಿಕನ್. ಇಲ್ಲೊಂದು ಯಾವುದೋ ಹೋಟೆಲ್ ಐತೆ ನೋಡ್ರಿ, ರೆಸ್ಟೋರೆಂಟ್ ಒಳಗೆ ಹೋಗಿದಾರ. ನೋಡ್ರಿ ಹೋಗೋಣಂತ. ವಾ ದೇವ್ರೆ, ಶಕೆ ಶಕೆ ಶಕೆ. ಇಲ್ಲೇ ಕೊಡೋಣ. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ ನೋಡ್ರಿ. ಇದು ಮಜ್ಜಿಗೆ. ನೋಡ್ರಿ ಸ್ನಾನ ಮಾಡ್ದ.
ಮನೆಯಿಂದ ಬರ್ಬೇಕಾದ್ರೆ 12 ಗಂಟೆಗೆ ಜಾಗ ಬಿಟ್ಟಿದ್ವಿ ನೋಡ್ರಿ. ಇಲ್ಲಿ ಬರ್ಬೇಕಂದ್ರೆ 2-2:30 ಆಗಿತ್ತು. ಸೊ ಊಟದ ಟೈಮ್, ಅದಕ್ಕೆ ಹೊಟ್ಟೆ ಭಾಳ ಹಸಿವಾಗಿತ್ತು. ಊಟ ಮಾಡ್ಬೇಕಂತೇಳಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನೋಡಿದ್ರೆ ಊಟ ಮಾಡೋಕ್ಕೂ ಆಗವತ್ತು, ಇಲ್ಲಿ ಒಳಗೆ ರೆಸ್ಟೋರೆಂಟ್ ಒಳಗೆ ಕೂತ್ಕೊಳಕ್ಕೂ ಆಗವತ್ತು. ಅಷ್ಟು ಕೆಟ್ಟ ಬಿಸಿಲು ಐತೆ ನೋಡ್ರಿ. ಅದಕ್ಕೆ ಜಳಕ ಮಾಡ್ದಂಗೆ ಆಗತೈತಿ ಬೆವರು ಅಂಥೇಳಿ ನಿಮ್ಗೆ ತೋರ್ಸಾತಿದ್ನಿ. ಇವತ್ತಿನ ವಿಡಿಯೋ ಭಾಳ ಲೆಂದಿ ಅನ್ಸಾತೈತಿ. ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಂಡೇನ. ಇವತ್ತಿನ ವ್ಲಾಗ್ ಹೇಗೆ ಅನಿಸಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಐ ಹೋಪ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಆಯಿತು ಅಂಥೇಳಿ ತೋರಿಸ್ತೇನಂತೆ. ಸೊ ಲವ್ ಯು ಆಲ್, ಬಾಯ್.